ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಜಗತ್ತು ಹೊನ್ಸೂರು ಯೂಟ್ಯೂಬ್ ಚಾನಲ್. ತುಂಬ ದಿನ ಆಗ್ತಾಯಿದೆ ನಾನು ವ್ಲಾಗ್ಗಳನ್ನ ಶೂಟ್ ಮಾಡಿ ಮಿನಿ ವ್ಲಾಗ್ ಕೂಡ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಯಾಕೆ ಅಂತ ಹೇಳಿದ್ರೆ ತುಂಬ ಕೆಲಸ ಆಗ್ತಾಯಿದೆ. ಒಂದು ನಮ್ಮ ಅತ್ತೆ ಮನೆ, ಇನ್ನೊಂದು ನಾವು ಸಿಂಪಲ್ಲಾಗಿ ಅಂತ ಹೇಳಿ ಹುಣಸೂರಲ್ಲಿ ಕೂಡ ಒಂದು ಮನೆ ಮಾಡಿದ್ದೀವಿ. ಸೊ ಅಲ್ಲಿ ಕೆಲಸ, ಇಲ್ಲಿ ಕೆಲಸ, ಕಾಲೇಜ್ ಕೆಲಸ, ಜೊತೆಗೆ ಮಗಳು. ಸೊ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡೋ ಮಧ್ಯದಲ್ಲಿ ನಾನು ವೀಡಿಯೋ ಶೂಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಬೆಳಗ್ಗೆನೇ ಎದ್ದು ಸ್ವಲ್ಪ ಒಳಗಡೆ ಮನೆ ಕೆಲಸ ಎಲ್ಲ ಮುಗಿಸಿ, ಕಸ ಗುಡಿಸಿ, ನಾನು ಆಲ್ಮೋಸ್ಟ್ ನೈಟಲ್ಲೇ ಎಲ್ಲ ಕೆಲಸನೂ ಮುಗಿಸಿರ್ತೀನಿ. ಇವತ್ತು ಪಾತ್ರೆ ಒಂದು ತೊಳೆಯೋಕ್ಕಾಗಿರಲಿಲ್ಲ. ನನ್ನ ಮಗಳು ಬೇಡಮ್ಮ ಅಂತ ಹೇಳ್ತಾ ಇದ್ಲು. ಸೊ ಹಾಗಾಗಿ ಇವಾಗ ಪಾತ್ರೆ ತೊಳೆಯೋಣ, ನೀರು ಬಿಟ್ಟಿದ್ರು. ಸೊ ಹಾಗಾಗಿ ಪಾತ್ರೆ ತೊಳೆಯೋಣ ಅಂತ ಹೊರಗಡೆ ಹಾಕಿದ್ದೆ. ನನ್ನ ಮಗಳು ಬರ್ತ್ಡೇ ಅಡ್ವಾನ್ಸ್ ಆಗಿ ಹಬ್ಬ ಮಾಡಿದ್ಮೇಲೆ ವೀಡಿಯೋಸ್ಗಳನ್ನ ಶೂಟ್ ಮಾಡೋಕ್ಕಾಗ್ತಾಯಿಲ್ಲ, ಸಮಸ್ಯೆ ಆಗ್ತಾಯಿದೆ. ಅದ್ರ ಜೊತೆಗೆ ಇವತ್ತು ವ್ಲಾಗನ್ನ ಶೂಟ್ ಮಾಡೋಣ ಅಂತ ಹೇಳಿ, ಇದು ನಮ್ಮ ಅತ್ತೆ ಮನೆ. ಇಲ್ಲಿ ಅಡುಗೆ ಮನೆ ಎಷ್ಟು ವಿಶಾಲವಾಗಿದೆ ಅಂತ ಹೇಳಿ ತೋರ್ಸೋಣ ಅಂತ ಹೇಳಿ, ಎಷ್ಟು ನೀಟಾಗಿರುತ್ತೆ. ಇನ್ನು ಇದು ನೆಲ ತಪ್ಪೆ ನೆಲದಲ್ಲೇ ಇರುವಂಥದ್ದು. ನಾವು ಹೊಸದಾಗಿ ಮನೆ ಕಟ್ಟಬೇಕು ಅನ್ನೋ ಪ್ಲ್ಯಾನ್ ಇರೋದರಿಂದ ಇದನ್ನೆಲ್ಲ ನಾವು ಅದನ್ನು ರೆಡಿ ಮಾಡೇ ಇಲ್ಲ. ಸೊ ಹಾಗಾಗೇ ಇದೆ. ಇಲ್ಲಿ ನೋಡ್ಬೋದು ಎಷ್ಟು ವಿಶಾಲವಾಗಿದೆ. ನಾವಿರೋ ಚಿಕ್ಕ ಜಾಗದಲ್ಲೇ ಅಡುಗೆ ಮನೆ ಅಂತ ಹೇಳ್ತಿದ್ದೋ. ತುಂಬ ಹಳೆ ಮನೆಗಳಲ್ಲಿ ಈ ಥರ ಅಡುಗೆ ಮನೆ ಅಂತ ಹೇಳಿದ್ರೆ ವಿಶಾಲವಾಗಿರುವಂಥದ್ದು. ಇನ್ನೊಂದು ಬೆನಿಫಿಟ್ ಏನು ಅಂದರೆ, ಏನಾದರೂ ಚೆಲ್ಲೋದ್ರೆ ಕ್ಲೀನ್ ಮಾಡಬೇಕು ಅಥವಾ ಜಾರ್ತಾರೆ, ಬೀಳ್ತಾರೆ ಅನ್ನೋ ಟೆನ್ಷನ್ ಇರೋದಿಲ್ಲ ಇದರಲ್ಲಿ. ಸೊ ವ್ಲಾಗ್ನ ಶೂಟ್ ಮಾಡೋಣ ಅಂತ ಹೇಳಿ ನಾನು ಅಂದ್ಕೊಂಡು ಇವತ್ತು ನಮ್ಮೂರಿಂದ ಹೊರಟಿದ್ದೆ. ಕೆಲಸ ಎಲ್ಲ ಮುಗಿಸಿ ಬಾಕ್ಸನ್ನು ತೊಗೊಂಡು ನನ್ನ ಕೆಲಸಕ್ಕೆ ಹೊರಡೋಣ ಅಂತ ಹೋಗಬೇಕಾದ್ರೆ ನಮ್ಮ ಮನೆಯವ್ರನ್ನ ಯಾರೋ ಮಾತಾಡ್ಸಿದ್ರು. ಸೊ ಅವ್ರ ಹತ್ರ ಮಾತಾಡ್ತಾಯಿದ್ರು ಇವರು. ಅದಾದಮೇಲೆ ನಾವು ಕೂಡ ಹೊರಟು ಊರನ್ನು ಬಿಡ್ತಾಯಿದ್ದೋ. ಆದರೆ ನನ್ನ ಮಗಳು ಸ್ವಲ್ಪ ಹಠ ಮಾಡ್ತಾಳೆ. ಬಟ್ ನಾನು ಕೆಲಸ ಮಾಡ್ತಾನೆ ಸ್ವಲ್ಪ ನನಗೆ ತುಂಬಾ ಲೋ ಬಿ ಪಿ ಆಗಿ ಡಿಹೈಡ್ರೇಷನ್ ಆಯಿತು. ಸೊ ಇಮ್ಮಿಡಿಯೇಟಾಗಿ HD ಕೋಟೆಯಲ್ಲಿರುವಂತಹ ನಮ್ಮ ಮನೆಯವರ ಅತ್ತೆ ಮಾವ, ಅವ್ರನ್ನ ಚಾಮಾವ ಅಂತ ಹೇಳಿ ನಮ್ಮ ಮನೆಯವ್ರು ಕರೀತಾರೆ. ಸೊ ಅವರು ಇಮ್ಮಿಡಿಯೇಟಾಗಿ ಕಾಲೇಜ್ ಹತ್ರ ಕಾರ್ ತೊಗೊಂಬಂದು ನನ್ನನ್ನು ಹುಣಸೂರಿಗೆ ಡ್ರಾಪ್ ಹಾಕಿದ್ರು. ಅದಾದಮೇಲೆ ನಮ್ಮ ಮನೆಯವ್ರು ಕೂಡ ಬಂದು ನನ್ನನ್ನು ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದಾರೆ. ಅದಕ್ಕೆ ಹೇಳೋದು, ಅವ್ರ ಹತ್ರ ಅಥವಾ ಫ್ಯಾಮಿಲಿಯವ್ರ ಹತ್ರ ಆದಷ್ಟು ಖುಷಿಯಾಗಿರಿ. ಯಾಕೆ ಅಂತ ಹೇಳಿದ್ರೆ ಕೊನೆಯಾಗಿ ಅವ್ರ ಜೊತೆಯಾಗಿ ನಿಂತ್ಕೊಳ್ಳೋಂಥ ಸಮಯ ಇದಾಗಿರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.